ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ, ಯಾವತ್ತು ನಾವು ಗುರುನ ಸರಿಯಾಗಿ ಅರಿಲಿಲ್ಲ ಅಂದ್ರೆ ನಾವು ಆಧ್ಯಾತ್ಮಿಕತೆಗೆ ಬಂದಿಲ್ಲ ಅಂತ, ನಾವು ಈ ಧ್ಯಾನನೇ ಪ್ರಾರಂಭ ಮಾಡಿಲ್ಲ ಅಂತ. ಗುರುನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ಗುರುನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಗುರಿ ಆಗ್ಬೇಕು. ಗುರುನ ಅರಿಬೇಕು. PSSM ಎಲ್ಲರೂ ಯಾಕೆ ಬರ್ತಾರಂದ್ರೆ ಗುರುವಿಂದ ಸಂದೇಶ ತಿಳ್ಕೊಂಡು ಅವರು ಕೂಡ ಒಬ್ಬ ಗುರು ಆಗ್ಬೇಕು, ಅವರು ಕೂಡ ಒಬ್ಬ ಪೂರ್ಣ ಆಗ್ಬೇಕು, ಅವರು ಕೂಡ ಒಬ್ಬ ಭಗವಂತ ಆಗ್ಬೇಕು. ನೋಡಿ, ಅದೇ ಕೊನೆ, ಅದೇ ಮುಕ್ತಿ ಅಂದ್ರೆ, ಲಿಬರೇಷನ್ ಅಂದ್ರೆ, ನಿರ್ವಾಣ ಅಂದ್ರೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಆ ಗುರುನ ಅರ್ಥ ಮಾಡ್ಕೋಬೇಕು, ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಅದಿರೋದು ವಿಷಯ. ಆ ಗುರುನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಮಾರ್ಗ ಎಲ್ಲಿದೆಯಪ್ಪ ಅಂದ್ರೆ ಆ ಗುರು ಹತ್ರ ಇದೆ. ನೆನ್ಪಿಟ್ಕೊಳ್ಳಿ, ಎಲ್ಲಿ ಇಲ್ಲ. ಯಾಕಂದ್ರೆ ಗುರುಗೆ ಎಲ್ಲ ಗೊತ್ತು, ಸರ್ವವೂ ಗೊತ್ತು ಗುರುಗೆ. ಆ ತರ ಬಂದವರು ನಮ್ಮ ಗುರುಗಳು ಪತ್ರಿ ಸರ್. ನೋಡಿ, ಅವ್ರ ಮಹಾಶಕ್ತಿ. ಮಾಮೂಲಿ ಪರ್ಸನ್ ತರ ನಮ್ ಜೊತೆ ಎಲ್ಲ ಇದ್ರವ್ರು, ಎಲ್ಲರ ಜೊತೆ ಬೆರೆತು ಮಾಮೂಲಿ ಪರ್ಸನ್ ತರ ಜೊತೆಗಿದ್ದು ನಾವೇನ್ ಮಾಡ್ತೀವಿ ಆ ತರ ಕೆಲಸಗಳೆಲ್ಲ ಮಾಡ್ತಿದ್ರು. ನಾವೇನ್ ತಿಂತೀವಿ ಅದನ್ನೇ ತಿಂತಾ ಇದ್ರು. ಅಂದ್ರೆ ಸಹಜವಾಗಿ ಬದುಕಿದ್ರು. ಅವರ ಒಂದು ಕೆಪಾಸಿಟಿ ಅಥವಾ ಸ್ಥಿತಿ ಈ ಭೂಮಿ ಮೇಲೆ ಅರ್ಥ ಆಗ್ಲಿಲ್ಲ ಸುಮಾರು ಜನಕ್ಕೆ. ಅವ್ರ ಜೊತೆ ಇರೋರಿಗೆ ಅರ್ಥ ಆಗ್ಲಿಲ್ಲ. ನಾವು ದರ್ಶನ ಮಾಡ್ಬೇಕಂದ್ರೆ ಮೇಲಿನ ಲೋಕಕ್ಕೆ ಹೋದಾಗ ಅವ್ರ ಹತ್ರ ಹೋಗಕ್ಕೂ ಆಗಲ್ಲ. ನೆನ್ಪಿಟ್ಕೊಳ್ಳಿ, ನಾವು ಇಲ್ಲಿ ಬಾಡಿ ವೆಕೇಟ್ ಮಾಡಿ ಮೇಲಿನ ಲೋಕಕ್ಕೆ ಹೋಗ್ತೀವಿ, ಅವ್ರನ್ನ ದರ್ಶನ ಮಾಡಕ್ಕೂ ಆಗಲ್ಲ. ಅಷ್ಟು ಶ್ರೇಷ್ಠವಾದವರು ಅವರು. ಹಂಗಾಗಿ ನಾವು ಗುರುನ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕ್ಲಾಸ್ನ ಅದ್ಭುತವಾಗಿ ಬಳಸ್ಕೊಳ್ಳಿ. ಆ ಗುರು ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ನನಗೆ ತುಂಬಾ ಆನಂದ ಆಗ್ತಿದೆ ಈ ಒಂದು ಸೆಷನ್ ನಡೆಯೋದು ಬೆಳಿಗ್ಗೆ. ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ, ಮ್ಯಾಕ್ಸಿಮಮ್ ಪಾರ್ಟಿಸಿಪೇಟ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆಗಳು ಕೇಳಿ. ಅದು ಒಂದು. ಓಕೆ, ಸೊ ಮಾಸ್ಟರ್ಸ್ ಮುಂದೆ ಹೋಗೋಣ. ನಾವು ಪ್ರತಿದಿನ ಈಗ ನಮ್ಮ ಗುರುಗಳ ಸಂದೇಶ ತಿಳ್ಕೊಂತಿದ್ದೀವಿ. ಆ ಗುರುಗಳ ಸಂದೇಶದಲ್ಲಿ ಒಂದು ಭಾಗ ಈ ಜ್ಞಾನ ನವರತ್ನಗಳು. ನೋಡಿ, ಜ್ಞಾನ ನವರತ್ನಗಳು. ಹೇಗೆ ಶ್ರೀಕೃಷ್ಣ ಭಗವದ್ಗೀತೆನ ಕೊಟ್ಟ ಈ ಜಗತ್ತಿಗೆ, ಧರ್ಮಕ್ಕೋಸ್ಕರ ಭಗವದ್ಗೀತೆ ಕೊಟ್ಟ. ಬುದ್ಧ ಅಷ್ಟಾಂಗ ಮಾರ್ಗಗಳು ಕೊಟ್ಟ. ಆ ತರ ನಮ್ಗೆ ನಮ್ಮ ಗುರುಗಳು ಏನ್ ಮಾಡಿದ್ದಾರೆ, 18 ಸೂತ್ರಗಳು ಕೊಟ್ಟಿದ್ದಾರೆ, 13 ಪಿರಮಿಡ್ ಮಾಸ್ಟರ್ ಫಾಲೋ ಮಾಡ್ತಕ್ಕಂಥ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಜೊತೆಗೆ ಈ ತರ ಜ್ಞಾನ ನವರತ್ನಗಳು ಕೊಟ್ಟಿದ್ದಾರೆ. ನೋಡಿ, ಜ್ಞಾನ ನವರತ್ನಗಳು. ಯಾಕೆ ಜ್ಞಾನ ನವರತ್ನಗಳು ಅಂತಂದ್ರೆ, ಒಂದೊಂದು ಆ ಒಂದು ಸಂಪೂರ್ಣ ಜ್ಞಾನ ಪಡಿಬೇಕಂದ್ರೆ ಈ ರತ್ನಗಳನ್ನ ನಾವು ಸಂಪಾದಿಸ್ಕೋಬೇಕು. ಒಂದೊಂದೊಂದು ರತ್ನಗಳು ಸಂಪಾದಿಸ್ಕೋಬೇಕು, ನವರತ್ನಗಳನ್ನ. ನಿನ್ನೆ ಒಂದು ರತ್ನ ಅರ್ಥ ಮಾಡ್ಕೊಂಡ್ವಿ, ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಆವಾಗ ಸಂಪಾದಿಸ್ಕೊಂತೀವಿ. ಆತ್ಮವೇ ಪರಬ್ರಹ್ಮ ಅಂತಕ್ಕಂಥ ಅದ್ಭುತವಾದ ಒಂದು ಜ್ಞಾನ ನವರತ್ನ ಅನಿತಾ ಮೇಡಮ್ ತಿಳಿಸಿದ್ರು. ಅದ್ಭುತವಾಗಿತ್ತು. ಆ ಒಂದು ವಿಷಯನ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವೇನ್ ಅರ್ಥ ಮಾಡ್ಕೋಬೇಕು, ಮುಂದಿನ ಜ್ಞಾನ ನವರತ್ನ. ಒಂದೊಂದು ರತ್ನ ಇದು. ಮುಂದಿನ ಜ್ಞಾನ ನವರತ್ನ ಏನು? ಜೀವವೇ ದೇವರು. ಜೀವ ದೇವರು ಎರಡಿದೆ ಇಲ್ಲಿ ನೋಡಿ.
ಆ ಭಗವಂತ ಅಂದ್ರೆ ಏನ್ ಅನ್ಕೊಂಡಿದೀವಿ? ಆ ಭಗವಂತ ಧ್ಯಾನಕ್ಕ ಬರಕ್ಕಿಂತ ಮುಂಚೆ ಆ ಭಗವಂತ ಅಂದ್ರೆ ಆ ಗುಡಿನಲ್ಲಿರ್ತಾನೆ. ಆ ಒಂದು ಮೂರ್ತಿನಲ್ಲಿರ್ತಾನೆ. ಅಥವಾ ಎಲ್ಲೋ ತೀರ್ಥಯಾತ್ರೆಯಲ್ಲಿರ್ತಾನೆ. ಈ ತರ ಒಂದು ತಪ್ಪು ಕಲ್ಪನೆಯಲ್ಲಿದ್ವಿ ನಾವು. ಯಾವಾಗ ಧ್ಯಾನಕ್ಕೆ ಬಂದ್ವಿ, ಆವಾಗ ನಮ್ಮ ಪ್ರಜ್ಞೆ ಇಂಪ್ರೂವ್ ಆಗ್ತಾ ಬಂತು. ಅರಿವು ಅಂತಕ್ಕಂಥದ್ದು ಹೆಚ್ಚಾಗ್ತಾ ಬಂತು. ಅರಿವು ಯಾವಾಗ ಹೆಚ್ಚಾಗ್ತಾ ಬರುತ್ತೆ, ಅವಾಗ ಏನಾಗುತ್ತೆ, ಆ ಜ್ಞಾನನ ನಾವು ಸಂಪಾದಿಸ್ಕೊಂತೀವಿ ಒಂದೊಂದು. ಫಸ್ಟ್ ಏನಾಯ್ತು, ಆ ನನ್ನಲ್ಲೇ ಏನೋ ಒಂದು ಶಕ್ತಿ ಇದೆ ಅಂತ ಗೊತ್ತಾಗ್ತಾ ಬರುತ್ತೆ ಧ್ಯಾನ ಮಾಡಿದಾಗ ಫಸ್ಟು. ಪ್ರಶಾಂತತೆ ಬರುತ್ತೆ. ಆ ಪ್ರಶಾಂತತೆ ಎಲ್ಲಿಂದ ಬಂತಂದ್ರೆ ಒಳಗಡೆ ಬರ್ತಾ ಇರುತ್ತೆ. ಒಳಗಡೆ ಅನಿಸ್ತಾ ಇರುತ್ತೆ. ಸೊ ಈ ಧ್ಯಾನಕ್ಕೆ ಕೂತ್ಕೊಂಡ್ರೆ ಸಾಕು, ಆ ಒಂದು ಪ್ರಶಾಂತತೆ, ಒಂದು ಆನಂದ ಆ ಒಂದು ಹೆಚ್ಚಾಗ್ತಿರುತ್ತೆ ಫಸ್ಟ್ ಸ್ಟೆಪ್ಪು ನೋಡಿ. ಮುಂದೆ ಸಾಗ್ತಾ, 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 ಸಾಗ್ತಾ ಈ ಸೃಷ್ಟಿ ಜೊತೆ ಒಂದಾಗ್ತೀವಿ. ಸೃಷ್ಟಿಯಲ್ಲಿ ಏನೇನೋ ಬೆಳಕು ಕಾಣ್ತೀವಿ. ಆ ಆ ಒಂದು ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀವಿ. ಬೇರೆ ಲೋಕಗಳಿಗೆ ಹೋಗ್ತೀವಿ. ಸೊ ಇದು ಪ್ರಾರಂಭ ಆಗುತ್ತೆ. ಈ ಬ್ಯಾಕ್‌ಗ್ರೌಂಡ್ ಯಾಕೆ ಹೇಳ್ತಿದ್ದೇನಂದ್ರೆ, ನಾವು ಏನ್ ಅನ್ಕೊಂಡಿದ್ವಿ ಧ್ಯಾನ ಬರಕ್ಕಿಂತ ಮುಂಚೆ, ಆ ಈ ದೇಹನೇ ನಾವು ಅನ್ಕೊಂಡಿದ್ವಿ. ಇಷ್ಟೇ ನನ್ನ ಕೆಪಾಸಿಟಿ ಅನ್ಕೊಂಡಿದ್ವಿ. ಇಷ್ಟೇನಾ ಅನ್ಕೊಂಡಿದ್ವಿ ನಾವು. ಧ್ಯಾನ ಮಾಡಿದ್ಮ್ಯಾಗ ಅರ್ಥ ಆಯ್ತು ಒಂದು ಶಕ್ತಿ ಇದೆ ನನ್ನೊಳಗೆ ಅಂತ. ಜೊತೆಗೆ ಈ ಶಕ್ತಿ ಏನ್ ಮಾಡ್ತಿದೆ, ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗ್ತಿದೆ. ಇಲ್ಲಿ ಕೂತೆ ಆ ಸತ್ಯಲೋಕಕ್ಕೆ ಹೋಗ್ತಿದೆ. ಗುರುಗಳನ್ನ ದರ್ಶನ ಮಾಡ್ತಿದೆ. ಆ ಬುದ್ಧನ ದರ್ಶನ ಮಾಡ್ತಿದೆ. ಶಿವನ ದರ್ಶನ ಮಾಡ್ತಿದೆ. ಅಥವಾ ಬೇಕಂದ್ ಪ್ಲೇಸಿಗೆ ಹೋಗಿ ಟ್ರಾವೆಲ್ ಮಾಡಿ ಬರ್ತಿದೆ. ಆ ಪ್ರಯಾಣ ಮಾಡಿ ಅಲ್ಲಿಂದ ಆ ಒಂದು ಜ್ಞಾನನ ಸಂಗ್ರಹಿಸ್ತಿದೆ. ಶಕ್ತಿನ ಸಂಗ್ರಹಿಸ್ತಿದೆ. ಹಂಗಾಗಿ ನಾವೇನ್ ಅರ್ಥ ಮಾಡ್ಕೋಬೇಕು ಆ ಒಂದು ಅನುಭವಗಳಿಂದ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ನಾನು ಇಲ್ಲಿ ಒಂದೇ ಸೀಮಿತ ಅಲ್ಲ. ಈ ದೇಹಕ್ಕೊಂದೇ ಸೀಮಿತ ಅಲ್ಲ. ನಾನು ಬೇಕಂದ ಕಡೆ ಸಂಚರಿಸ್ಬೋದು. ತ್ರಿಲೋಕ ಸಂಚಾರಿ. ಎಷ್ಟು ಲೋಕ ಸಂಚಾರಿ? ಎಲ್ಲ ಲೋಕಗಳ ಸಂಚಾರಿ ಅಂತ ಗೊತ್ತಾಯ್ತು. ಅಂದ್ರೆ ಆತ್ಮ ಸಂಚಾರಿ ಅದು. ನಾನು ಆತ್ಮ. ಆ ಶಕ್ತಿ ಅಂತ ಮುಂದೆ ಸಾಗ್ತಾ, ಸಾಗ್ತಾ ಗೊತ್ತಾಗುತ್ತೆ ನೋಡಿ ಧ್ಯಾನದಲ್ಲಿ. ನೋಡಿ ಫಸ್ಟ್ ಏನು ವಿಷನ್ಸ್ ಬರ್ತವೆ ಧ್ಯಾನ ಮಾಡಿದಾಗ. ಆ ವಿಷನ್ಸ್ ಬಂದು ನಾನೇ ಅಲ್ಲಿದ್ದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಮುಂದೆ ಸಾಗ್ದಾಗ. ಯಾರೋ ಹೋಗಿದ್ರು ಅನ್ಕೊಂತೀವಿ. ಯಾಕಂದ್ರೆ ಇನ್ನೂ ದೇಹ ಬಂಧ ಇರುತ್ತೆ. ದೇಹದ ಲಿಮಿಟೇಷನ್ ಇರುತ್ತೀವಿ. ಸಾಗ್ತಾ, ಸಾಗ್ತಾ ಗೊತ್ತಾಗುತ್ತೆ. ಧ್ಯಾನ ಮಾಡ್ತಾ ಒಳಗಡೆನೆ ಹೇಳುತ್ತೆ, "ಏಹೇ! ಇದು ನಾನಲ್ಲ. ಈ ದೇಹ ನಾನಲ್ಲ. ಅಲ್ಲಿ ಹೋಗಿದ್ದೆಲ್ಲ ಅದು ನಾನು. ಸಂಚಾರ ಮಾಡಿದ್ದೆಲ್ಲ ಅದು ನಾನು. ದರ್ಶನ ಮಾಡಿದ್ದೆಲ್ಲ ಅದು ನಾನು. ಆ ಆಸ್ಟ್ರಲ್ ಬಾಡಿ ಹೊರಗೆ ಬಂದಿತ್ತಲ್ಲ, ನನ್ನ ತರನೇ ಒಂದು ರೂಪ ಇತ್ತಲ್ಲ ಅದು ನಾನು." ನೋಡಿ. ಅಂದ್ರೆ ಒಳಗೆ ಅನಂತವಾದ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಸಾಗ್ತಾ, 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 ಸಾಗ್ತಾ. ನನ್ನಲ್ಲೇ ಒಂದೇ ಇಲ್ಲ, ಎಲ್ಲರಲ್ಲೂ ಕೂಡ ಅನಂತವಾದ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ನೋಡಿ ಮಾಸ್ಟರ್ಸ್. ಎಲ್ಲಿಂದ ಎಲ್ಲಿಗೆ ಬಂತು? ಈ ದೇಹಕ್ಕೆ ಲಿಮಿಟ್ ಆದವರು ಏನಾದ್ವಿ ನಾವು, ಈ ಒಂದು ಬ್ರಹ್ಮಾಂಡಕ್ಕೆ ಲಿಮಿಟ್ ಆದ್ವಿ. ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಲೋಕಗಳೆಲ್ಲ ತಿರುಗಿದ್ವಿ. ಧ್ಯಾನ ಮಾಡಿ, ಮಾಡಿ, ಮಾಡಿ. ನೋಡಿ. ಅಂದ್ರೆ ಧ್ಯಾನ ಏನ್ ಮಾಡುತ್ತೆ ನಿಮ್ನ ಅನ್‌ಲಿಮಿಟೆಡ್ ಆಗಿ ಮಾಡುತ್ತೆ. ಅನಂತತೆಯ ಜೊತೆ ಒಂದಾಗುತ್ತೆ. ನೀನೇ ಅನಂತ ಅಂತ ಗೊತ್ತಾಗುತ್ತೆ. ಅದೇ ವಿಷಯ ಇವತ್ತು. ಜೀವವೇ ದೇವರು. ನೋಡಿ. ಆ ಭಗವಂತ ಹೇಳ್ತೀವಿ ನಾವು, ಕೇಳಿರ್ತೀವಿ. ಭಗವಂತಗ ಲಿಮಿಟ್ ಇಲ್ಲ. ಭಗವಂತ ಏನ್ ಬೇಕಾದ್ರೂ ಮಾಡ್ಬೋದು. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾರಿಗ್ ಬೇಕಾದ್ರೂ ದರ್ಶನ ಕೊಡ್ಬೋದು. ನೋಡಿ. ಹೌದಾ ಇಲ್ಲ? ಸೊ ನೀನೇ ಹೋಗ್ತಿದೀಯಾ ನೋಡಿ. ಅದೇ ಇರೋದು ವಿಷಯ. ಈ ಜೀವವೇ ಹೋಗ್ತಿದೆ. ಈ ಆತ್ಮನೇ ಹೋಗಿ ಎಲ್ಲ ದರ್ಶನ ಮಾಡ್ತಿದೆ. ಮುಂದೆ ಸಾಗ್ತಾ, ಸಾಗ್ತಾ ಈ ಆತ್ಮನೇ ದರ್ಶನ ಕೊಡುತ್ತೆ ನೋಡಿ ಮಾಸ್ಟರ್ಸ್. ಅಂದ್ರೆ ಒಂದು ಸಣ್ಣ ನಾವೇನ್ ಅನ್ಕೊಂಡಿದ್ವಿ ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ದೇಹನೇ ಅನ್ಕೊಂಡಿದ್ವಿ. ಈ ಫಿಸಿಕಲ್ ಬಾಡಿನೇ ಅನ್ಕೊಂಡಿದ್ವಿ. ಆ ಈ ಬೋನ್ಸು, ಕಣ್ಣು, ಕಿವಿ, ಮೂಗು, ಕಿಡ್ನಿ, ಲಿವರ್ ಇವೇ ಅನ್ಕೊಂಡಿದ್ವಿ ನಾವು. ಇದು ಅಲ್ಲ ನಾವು ಅಂತ ಗೊತ್ತಾಗುತ್ತೆ ಧ್ಯಾನ ಮಾಡಿದಾಗ. ಟ್ರಾವೆಲ್ ಮಾಡ್ತೀವಿ ನಾವು. ಸೊ, ಟ್ರಾವೆಲ್ ಮಾಡಿ, 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 ಮಾಡಿ ಏನಾಗುತ್ತೆ, ಜ್ಞಾನ ಸಂಪಾದಿಸ್ಕೊಂಡು ನಾವೇ ಭಗವಂತರಾಗ್ತೀವಿ ನೋಡಿ ಮಾಸ್ಟರ್ಸ್. ಬೇರೆಯವರಿಗೆ ದಾರಿ ತೋರಿಸ್ತೀವಿ ನಾವು. ಅದು ಇರೋದು ವಿಷಯ. ಫಸ್ಟ್ ಸ್ಟೆಪ್ ಏನು? ನಾನು ಯಾರು? ಫಸ್ಟ್ ಸ್ಟೆಪ್. ನಾನು ಆತ್ಮ ಅಂತ ಗೊತ್ತಾಗ್ಬೇಕು. ನಾನು ಜೀವ ಅಂತ ಗೊತ್ತಾಗ್ಬೇಕು. ಅದು ಇರೋದು. ನೆಕ್ಸ್ಟ್ ಭಗವಂತ ಆಗೋದು ನೆಕ್ಸ್ಟು. ಆ ಜೀವ ತಿಳ್ಕಣಕ್ಕೆ ಅಪಾರವಾದ ಧ್ಯಾನ ಸಾಧನೆ ಬೇಕು. ಗಂಟೆಗಟ್ಲೆ ಸಾಧನೆ ಬೇಕು. ಕುತ್ಕೋಬೇಕು. ಇರೋದು ಒಂದೇ ರೂಲು. ಬೇರೆದ ಮಾರ್ಗ ಇಲ್ಲ. ಬೇರೆ ಶಾರ್ಟ್ ಕಟ್‌ಗಳಿಲ್ಲ. ಯಾರೋ ಬಂದು ನಿನ್ನ ಕೂರ್ಸಲ್ಲ. ನೀನೇ ಕೂತ್ಕೋಬೇಕು. ಯಾಕಂದ್ರೆ ನೀನೇ ಭಗವಂತ. ನಿನ್ನಲ್ಲೇ ಅನಂತವಾದ ಶಕ್ತಿ ಇದೆ. ಮತ್ಯಾರನ್ನ ಹುಡುಕ್ತೀಯ ನೀನು? ಈ ವಿಷಯ ತಿಳ್ಕೋಬೇಕು. ಇದೇ ಜ್ಞಾನ. ಬೇರೆ ಏನಲ್ಲ. ನಿನ್ನ ನೀನು ಅರಿಬೇಕು. ರಮಣ ಮಹರ್ಷಿ ಹತ್ರ ಹೋದ್ರೆ ಏನ್ ಮಾಡ್ತಿ? ಏನು ಅಂತ ಕೇಳ್ತಿದ್ರು ಅವ್ರು ಫಸ್ಟು.
ಇದೊಂದು 100 ಸತಿ ಹೇಳಿರ್ತೀನಿ. ಯಾಕಂದ್ರೆ ಇದೇ ನೆನ್ಪಿಟ್ಕೋಬೇಕು ನಾವು. ಯಾರು ನೀನು ಅಂತ ಹೇಳ್ತಿದ್ರು ಅವ್ರು. ನಾನ್ ಚನ್ನಬಸವ, ನಾನ್ ಇಂಜಿನಿಯರು, ನನಗೆ ಅಷ್ಟ್ ಸಂಬಳ ಇದೆ, ನನ್ಗೆ ಅಷ್ಟ್ ಮನೆ ಇದೆ, ಇದು ಅದು ಇದು ಅಂತಂದ್ರೆ, ಅಷ್ಟ್ ಆಸ್ತಿ ಇದೆ ಅಂದ್ರೆ ಮೂರ್ಖ ಅಂತಿದ್ರು ಅವ್ರು. ಏನಂತಿದ್ರು? ಮೂರ್ಖ ಅಂತಿದ್ರು ಅವ್ರು. ನೋಡಿ. ಅಲ್ಲ ಅದು. ನೋಡಿ ಮಾಸ್ಟರ್ಸ್. ನೀನ್ ಲಿಮಿಟ್ ಆಗ್ಬೇಡ ಅಂತಿದ್ರು ಅವ್ರು. ನೀನ್ ದೇಹಕ್ಕೆ ಯಾಕೆ ಲಿಮಿಟ್ ಆಗ್ತೀಯ? ನೀನು ಬ್ರಹ್ಮ, ನೀನು ಭಗವಂತ, ನೀನು ಅದನ್ನ ತಿಳ್ಕ ನೀನು. ಫಸ್ಟ್ ಸ್ಟೆಪ್ಪು ಬ್ರಹ್ಮ ಅಂತ ತಿಳ್ಕೊಬೇಕ. ಆದ್ರೇನು? ನೀನ್ ಜೀವ ಅಂತ ತಿಳ್ಕೋಬೇಕು, ನೀನ್ ಆತ್ಮ ಅಂತ ತಿಳ್ಕೋಬೇಕು. ಅದಿರೋದು. ಫಸ್ಟ್ ಸ್ಟೆಪ್ ನೀನು ಆತ್ಮ ಅಂತ ತಿಳ್ಕೊ. ಅವಾಗೇನಾಗ್ತೀಯ? ದೇಹದಿಂದ ದೂರ ಆಗ್ತೀಯ. ಆ ದೇಹದಿಂದ ಬಂಧದಿಂದ ದೂರ ಆಗ್ತೀಯ. ಅಧಿಕಾರಗಳಿಂದ ದೂರ ಆಗ್ತೀಯ. ತಪ್ಪು, ಕೆಟ್ಟದ್ರಿಂದ ದೂರ ಆಗ್ತೀಯ ನೀನು. ಅದರಿಂದ ಸಪರೇಟ್ ಆಗ್ತೀಯ. ಆ ಬಂಧಗಳಿಂದ ಸಪರೇಟ್ ಆಗ್ತೀಯ. ಅದಕ್ಕೆ ಅವರು ನೀನ್ ಯಾರು ಅಂತ ತಿಳ್ಕೊಳಕ್ ಹೇಳ್ತಿದ್ರು ಅವ್ರು. ಯಾಕಂದ್ರೆ ನೀನ್ ಭಗವಂತ ಅಂತ ತಿಳ್ಕೋಬೇಕು. ಅವ್ರು ಭಗವಂತ ಆದ್ರು. ರಮಣ ಮಹರ್ಷಿ ಭಗವಾನ್ ರಮಣ ಮಹರ್ಷಿ ಅಂತಿದ್ರು ಅವ್ರಿಗೆ. ನೋಡಿ. ನಾವು ಭಗವಂತರಾಗ್ಬೇಕು. ಪ್ರತಿ ಗುರು ಏನು ಆಶಿಸ್ತಾನೆ ಅಂತಂದ್ರೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು ನಮ್ನೆಲ್ಲ ಅಂತ ಬಯಸ್ತಾನೆ ಅಂತಂದ್ರೆ, ಭಗವಂತ ಆಗ್ಬೇಕು ನೀನು. ಆ ಒಂದು ಜ್ಞಾನಕ್ಕೆ ನೀನು ಒಂದಾಗ್ಬೇಕು. ಆ ಜ್ಞಾನದಲ್ಲಿ ಲೀನ ಆಗ್ಬೇಕಂತ ಬಯಸ್ತಾನೆ ಗುರು. ಪ್ರತಿ ಮಾಸ್ಟರ್ ಕೂಡ ಅದೇ ಬಯಸ್ತಾನೆ. ಯಾಕಂದ್ರೆ ಅದೇ ಕೊನೆಯದು. ಅಲ್ಲಿಗೆ ಹೋಗ್ಬೇಕು ನಾವು. ನಮಗೆ ಬೇರೆ 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 ಜ್ಞಾನಗಳು ಬೇಕಿಲ್ಲ. ಪುಸ್ತಕದ ಜ್ಞಾನ ಬೇಕಿಲ್ಲ. ಅವನ್ನೆಲ್ಲ ಎತ್ತಿಟ್ಬಿಡಿ ಫಸ್ಟು. ನಾನು ಆ ಬುಕ್ ಓದ್ದೆ, ಅದು ಕೇಳ್ದೆ, ಇದು ಕೇಳ್ದೆ ಬೇಕಿಲ್ಲ. ನಾನ್‌ಸೆನ್ಸ್ ಅದೆಲ್ಲ ನಾನ್‌ಸೆನ್ಸ್. ಅದು ಬರ್ಡನ್ ಆಗುತ್ತೆ ಭಗವಂತ ಆಗಕ್ಕೋಸ್ಕರ. ಬೇಕು ಫಸ್ಟ್ ನೀನ್ ಯಾರಂತ ತಿಳಿ. ಆಮೇಲೆ ನೀನ್ ಏನಾದ್ರೂ ಓದು. ಅದು ಸೆಕೆಂಡ್ ಅದು. ಫಸ್ಟ್ ಆಪ್ಷನ್ ಏನು? ಕುತ್ಗ, ಕುತ್ಕ, ಕುತ್ಕ, ಕುತ್ಕ ಖಾಲಿ ಆಗು. ದೇಹದಿಂದ ಬೇಗ ಬೇರೆ ಆಗು. ಈ ಸಂಸಾರದಲ್ಲಿ ಸಿಗಾಕೊಂಡಿದ್ಯಾ ಅದರಿಂದ ಬೇರೆ ಆಗು. ನಿನಗೇನೋ ಗೊತ್ತಿದೆ ಅನ್ಕೊಂಡಿದ್ಯಾ ಅದರಿಂದ ಬೇರೆ ಆಗು. ನಾನೇನೋ ಅಷ್ಟಷ್ಟು ಡಿಗ್ರಿಗಳು ಸಂಪಾದಿಸ್ಕೊಂಡಿದ್ದೆ ಅನ್ಕೊಂಡಿದ್ಯಾ ಅದರಿಂದ ಬೇರೆ ಆಗು. ಫಸ್ಟ್ ಸ್ಟೆಪ್ ಏನು? ನೀನು ಅವೆಲ್ಲ ಸೈಡ್‌ಗಿಡು. ನೀನು ಏನು? ಒಬ್ಬ ಖಾಲಿಯಾಗು. ಫುಲ್ಲು ಖಾಲಿಯಾಗು. ಖಾಲಿ ಪೇಪರ್ ಆಗು. ರಮಣ ಮಹರ್ಷಿ ಹೆಂಗಿದ್ರು? ಸಂಪೂರ್ಣ ಖಾಲಿಯಾಗಿದ್ರು ಅವರದು. ಏನಿರ್ಲಿಲ್ಲ. ಮಗು ತರ ಇದ್ರು. ಒಂದು ಪುಷ್ಪ ತರ ಇದ್ರು. ಹೂವಿನ ತರ ಇದ್ರು ಅವರು. ಸುವಾಸನೆ ಅಲ್ಲೋದ್ರೆ ಸಾಕು. ಅಪಾರವಾದ ಜ್ಞಾನ, ಅಪಾರವಾದ ಬೆಳಕು, ಅಪಾರವಾದ ಶಕ್ತಿ. ನೀನು ಅದಾಗು ಅಂತ ಹೇಳ್ತಿದ್ರು ರಮಣ ಮಹರ್ಷಿ. ಪತ್ರಿ ಸರ್ ಕೂಡ ಅದೇ ಹೇಳ್ತಿದ್ರು. ಪ್ರತಿ ಗುರು ಹೇಳೋದು ಇದನ್ನೇ. ನೋಡಿ ಮಾಸ್ಟರ್ಸ್. ಅವಾಗ ನಾವು ಭಗವಂತ ಆಗ್ತೀವಿ. ಸಾಧನೆ ಮಾಡಿ, 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 ಮಾಡಿ. ಅದು ಬೇಕು. ಪ್ರತಿಯೊಬ್ರು ಸಾಧನೆ ಮಾಡ್ಲೇಬೇಕು. ಎಲ್ಲೇ ತನಕ ಸಾಧನೆ ಮಾಡ್ಬೇಕಂತಂದ್ರೆ, ಫಸ್ಟ್ ಸ್ಟೆಪ್ಪು ಆಹಾ! ನನ್ನ ಹತ್ರ ಎಲ್ಲ ಶಕ್ತಿ ಇದೆ. ನನ್ನ ಹತ್ರ ಅನಂತವಾದ ಶಕ್ತಿ ಇದೆ. ಏನು ಬೇಕಿಲ್ಲ ನನ್ಗೆ. ನನಗ್ ನಾನ್ ಬೇಕು. ನೋಡಿ. ನನ್ ನನ್ ಮೇಲೆ ನನಗೆ ವಿಶ್ವಾಸ ಬರಬೇಕು. ನಾನು ಅನಂತವಾದವನು. ನಾನು ಚೈತನ್ಯ ಅಂತಕ್ಕಂಥ ಒಂದು ಅರಿವು ಬರಬೇಕು. ಸಂಪೂರ್ಣ ಅರಿವು ಬರಬೇಕು. ಆ ಪ್ರಜ್ಞೆ ಬರಬೇಕು. ಅಲ್ಲಿ ತನಕ ಸಾಧನೆ ಮಾಡ್ಬೇಕು. ನೋಡಿ ರಮಣ ಮಹರ್ಷಿ ಹೆಂಗ್ ಕೂತ್ರು. ಕೂತಾಗ ಕೆಳಗಡೆ ಅವರು ಕೆಳಗಡೆ ಅಂಗಾಂಗಗಳೆಲ್ಲ ರಕ್ತ ಬರ್ತಿದ್ವು ಅವ್ರಿಗೆ. ನೋಡಿ ಅಷ್ಟು ಹಠ ಇರ್ಬೇಕು. ಏನು? ನಾನು ಯಾರು? ನೋಡಿ ಮಾಸ್ಟರ್ಸ್ ಇರೋ ವಿಷಯ ಅದು. ನಾನು ಯಾರು? ನಾನ್ ದೇಹನ, ಮನಸ್ಸ, ಬುದ್ಧಿನ? ಅದಾದ್ರೆ ಅದಿರ್ಬೇಕಲ್ಲ ಶಾಶ್ವತವಾಗಿ. ದೇಹ ಹೌದು ನಾನಂದ್ರೆ ಶಾಶ್ವತವಾಗಿ ಇರ್ಬೇಕಲ್ಲ. ಮನಸ್ಸಂದ್ರೆ ನನಗೆ ಅಧಿಕಾರ ಶಾಶ್ವತವಾಗಿ ಇರ್ಬೇಕಲ್ಲ. ಬುದ್ಧಿನ ಕೆಟ್ಟದ್ದು ಒಳ್ಳೇದಂದ್ರೆ ಅವು ಶಾಶ್ವತವಾಗಿ ಇರ್ಬೇಕಲ್ಲ. ಅವ್ರಿಗೆ ಬಂತ ಪ್ರಶ್ನೆ ಇವ್ಯಾವಲ್ಲ ನಾನು. ನೋಡಿ. ನಾನು ಆತ್ಮ, ನಾನು ಚೈತನ್ಯ, ನಾನು ಶಕ್ತಿ, ನಾನು ಅನಂತವಾದವನು. ನೋಡಿ. ಅದು ಅದು ಫಸ್ಟ್ ಸ್ಟೆಪ್ಪು. ನಾನು ಆತ್ಮ, ನಾನು ಜೀವ ನಾನು. ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ಅದಕ್ಕೆ ಜೀವವೇ ದೇವರು. ಇವತ್ತಿನ ಕಾನ್ಸೆಪ್ಟ್ ಏನು? ಫಸ್ಟ್ ಜೀವ, ಆತ್ಮ. ನೋಡಿ. ಯಾವಾಗ ನಾವು ಯಾರಂತ ತಿಳ್ಕೊಬೇಕಂದ್ರೆ ಫಸ್ಟ್ ಸ್ಟೆಪ್ ಏನು? ಹೊರಗಡೆ ನಿಲ್ಲಿಸ್ಬೇಕು. ಪತ್ರಿ ಸರ್ ಅದೇ ಹೇಳ್ತಾರೆ. ನಾವು ಒಳಗಡೆ ಹೋಗ್ಬೇಕಂದ್ರೆ ಹೊರಗಡೆದು ಸ್ಟಾಪ್ ಮಾಡ್ಬೇಕು. ಕೇಳೋದು ಸ್ಟಾಪ್ ಮಾಡಿ. ಫಸ್ಟ್ ಸ್ಟೆಪ್ ಕೇಳಿ ಆಮೇಲೆ ಕೇಳಿ. ಓದೋದ್ ಮಾಡ್ತಿದ್ದೀರಾ? ನಿಮಗೆ ಓದೋಕೆ ಇಷ್ಟ ಇದೆಯಾ? ಸೈಡ್‌ಗಿಡಿ ಫಸ್ಟ್. ಅಲ್ಲಿ ತಿರುಗಿ ನೀನೇನೋ ಜ್ಞಾನ ಕೇಳ್ತಿದ್ಯಾ, ಪ್ರವಚನಗಳು ಕೇಳ್ತಿದ್ಯಾ, ಅದನ್ನು ಸೈಡ್‌ಗಿಡು ಫಸ್ಟ್. ಯಾಕಂದ್ರೆ ಒಳಗಡೆ ಹೋಗ್ಬೇಕಲ್ಲ. ನೀನು ಆತ್ಮನ್ ತಿಳ್ಕೊಬೇಕಂದ್ರೆ ನೋಡಿದ್ರೆ ಗೊತ್ತಾಗಲ್ಲ, ಓದಿದ್ರೆ ಗೊತ್ತಾಗಲ್ಲ, ಕೇಳಿದ್ರೆ ಗೊತ್ತಾಗಲ್ಲ. ನಿನ್ನೊಳಗೆ ನೀನು ಹೋದ್ರೆ ಗೊತ್ತಾಗುತ್ತೆ ಜೀವ ಅಂತ. ನೋಡಿ. ಪ್ರತಿ ಮಾಸ್ಟ್ರು ತನ್ನೊಳಗೆ ತಾನು ಹೋಗಿದ್ದು. ಬೇರೆ ಮಾರ್ಗ ಇಲ್ಲ. ಬೇರೆ ಮಾರ್ಗ ಇದೆ ಅಂದ್ರೆ ಅದು ಮೂರ್ಖತನ ಅದು. ಅದು ಒಂದು ಇಲ್ಯೂಷನ್, ಭ್ರಮೆ ಅದು. ಆ ಭ್ರಮೆಯಿಂದ ಹೊರಗೆ ಬಾ ಫಸ್ಟು. ನಾನು ಪ್ರವಚನಗಳು ಕೇಳ್ತಿದ್ದೀನಿ ಸರ್. ಅಲ್ಲಿ ಆ ಗುರು ಪ್ರವಚನ ಹೇಳ್ತಾನ, ಆ ಮಠದಲ್ಲಿ ಪ್ರವಚನ ಹೇಳ್ತಾನ. ಆ?
ಅವರು ಹೇಳಿದ್ರು, ಓಹೋ ನನ್ನ ಆ ಗುರು ಹೇಳಿದ್ದು ನಾನು ಹೇಳ್ತೀನಿ. ಏನ್ ಹೇಳ್ತೀಯ ನೀನು ತಲೆ ನೀನು? ಏನು ಹೇಳೋದ್ ಬೇಕಿಲ್ಲ ನೀನು. ನಿನ್ನ ಒಳಗಿಂದ ಹೇಳು. ಅದು ನಿನ್ನ ಅನುಭವ ನೀನು ಹೇಳು. ಅದೇ ಜ್ಞಾನ. ಅನುಭವನೇ ಜ್ಞಾನ. ಅನುಭವವಿಲ್ಲದ ಜ್ಞಾನ ಬಿದಿರು ಪುಟ್ಟಿನಲ್ಲಿ ನೀರಿಡ್ದಂಗೆ ಅದು. ಏನು ಅದಕ್ಕೆ ಬೇಸ್ ಇರೋದಿಲ್ಲ. ಸುಮ್ಮನೆ ಹೇಳ್ತಿರ್ತೀಯ ನೀನ್ ಎಲ್ಲೋ ಕೇಳಿದ್ದನ್ನ. ಎಲ್ಲೋ ಓದಿದ್ದನ್ನ ಹೇಳ್ತಿರ್ತೀಯ. ಬಟ್ ಒಳಗಡೆ ಟೊಳ್ಳು. ಮಣಿಪೂರಕ ನೀನು. ನೀನ್ ಮಣಿಪೂರಕ ಸ್ಥಿತಿಯಲ್ಲಿ ಮಾತಾಡ್ಬೇಡ ನೀನು. ನೀನ್ ಮಾತಾಡಿದ್ರೆ ಆಜ್ಞಾಚಕ್ರದಲ್ಲಿ ಮಾತಾಡು. ನೋಡಿ. ಸೊ ಮಾಸ್ಟರ್ಸ್ ಫಸ್ಟ್ ಸ್ಟೆಪ್ ಏನು? ನಾನು ಜೀವ, ನಾನು ಆತ್ಮ ಅಂತ ಹೇಳ್ಕೋಬೇಕು. ಆತ್ಮನೇ ಏನಾಗುತ್ತೆ? ಭಗವಂತ ಆಗ್ತಾನೆ. ನೋಡಿ. ಆವಾಗ ದುಃಖ ಹೋಯ್ತು. ಆವಾಗ ಸಂಭ್ರಮನೇ ಯಾವಾಗ? ನೀನೇ ಭಗವಂತ ಆದಿ ನೀನು. ನೋಡಿ. ಆತ್ಮೆ ಫಸ್ಟ್ ಏನು? ಆತ್ಮೆ ಪರಬ್ರಹ್ಮ ಅಂತ ನಿನ್ನೆ ತಿಳ್ಕೊಂಡ್ವಿ. ಇವತ್ತು ಜೀವವೇ ದೇವರಂತ ತಿಳ್ಕೋಬೇಕು. ಇನ್ನೊಂದು ಮಣಿ. ಈ ಒಂದು ಮಣಿನ ಸಂಪಾದಿಸ್ಕೋಬೇಕು. ಕೊಹಿನೂರ್ ವಜ್ರ ಅದಲ್ಲ ನಿಜವಾದ ವಜ್ರ. ಈ ಜ್ಞಾನ ವಜ್ರ. ನೋಡಿ. ಇದು ಡೈಮಂಡ್. ಈ ಡೈಮಂಡ್ ನ ತಿಳ್ಕೋಬೇಕು. ಯಾಕಂದ್ರೆ ಕೊಹಿನೂರ್ ವಜ್ರ ಇವತ್ತಿರತ್ತು ಹೋಗ್ಬಿಡುತ್ತೆ. ಇಲ್ಲಿ ಬಿಟ್ಟು ಬಾಡಿ ದೇಹ ಬಿಟ್ಟೋದಾಗ ಅದು ಬಿಟ್ಟೋದ್ವಿ ನಾವು. ಬಟ್ ಈ ಶಾಶ್ವತವಾದ ಜ್ಞಾನ ಆನಂದ ಅಂತಕ್ಕಂಥದ್ದು ಯಾವತ್ತಿರ್ತಕ್ಕಂಥದ್ದು. ಈ ಒಂದು ಮಣಿನ ಸಂಪಾದಿಸ್ಕೋಬೇಕು. ನಿನ್ನೆ ಒಂದು ಮಣಿಯನ್ನು ಸಂಪಾದಿಸ್ಕೊಂಡ್ವಿ ನಾವು. ಆತ್ಮೆ ಪರಬ್ರಹ್ಮನ್ ಸಂಪಾದಿಸ್ಕೊಂಡ್ವಿ. ಇವತ್ತು ಜೀವವೇ ದೇವರಂತ ಸಂಪಾದಿಸ್ಕೋಬೇಕು. ಈ ಜ್ಞಾನವನ್ನ ಸಂಪಾದಿಸ್ಕೋಬೇಕು ಅನುಭವ ಪೂರ್ವಕವಾಗಿ. ನಾನು ಹೇಳಿದ್ದಲ್ಲ. ನಾನು ನಿಮ್ಗೆ ಮೋಟಿವೇಟ್ ಮಾಡ್ತಿದ್ದೀನಿ. ಇದೇ ವಿಷಯ ಅಂತ. ಪ್ರತಿ ಗುರು ಪ್ರತಿ ಮಾಸ್ಟರ್ ಏನ್ ಮಾಡ್ತಾನೆ? ಮೋಟಿವೇಟ್ ಮಾಡ್ತಾನೆ. ತಿಳ್ಕ 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 ಅಂತ ಎಚ್ಚರಿಸ್ತಾನೆ ಮಲಗಿದವ್ರನ್ನ. ಸೊ ಇವತ್ತೇನು? ಜೀವವೇ ದೇವರು. ನೋಡಿ ಮಾಸ್ಟರ್ಸ್, ಗುರುಗಳ ಸಂದೇಶ ಲಾಸ್ಟಿಗೆ ಕೇಳೋಣ. ಯಾಕಂದ್ರೆ ಆ ಗುರು ಸಂದೇಶ ತಲೆಯಲ್ಲಿ ಉಳಿಬೇಕು ನಮಗೆ. ಅದಕ್ಕಿಂತ ಮುಂಚೆ ಒಂದು ಶ್ಲೋಕ ಒಂದು ವಚನ ತಿಳ್ಕೊಳ್ಳೋಣ. ಬಸವಣ್ಣವ್ರ ವಚನ ಒಂದಿದೆ. ಒಂದು ಅದ್ಭುತವಾದ ವಚನ ನೋಡಿ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳಿದಾನೆ. ಚಿಕ್ಕ ಮಕ್ಕಳ ತರ ಹೇಳಿದಾನೆ ಬಸವಣ್ಣ. ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ನಾನೇನು ಪಂಚಲೋಹಗಳು ತಂದು ಪರ್ಚೇಸ್ ಮಾಡಿದ್ದೀನಿ ದೇವರ ಅಂತಾರೆ. ಅದು ಕೂಡ ದೇವರಲ್ಲ. ಅದು ಜಸ್ಟ್ ಪಂಚಲೋಹ. ಅದು ಕೂಡ ವಸ್ತುನೇ. ಅದು ವಸ್ತು ಅಲ್ಲ. ನೀನು ಬ್ರಹ್ಮ. ನೀನು ಸೇತು ಬಂದ ರಾಮೇಶ್ವರ, ಕಾಶಿ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿ ದೇವರಲ್ಲ. ನೋಡಿ, ನಾನೇನೋ ತೀರ್ಥಯಾತ್ರೆಗೆ ಹೋಗಿ ಬಂದಿದ್ದೀನಿ. ತಿರುಪತಿಗೆ ಹೋಗಿ ಗುಂಡು ಹೊಡ್ಸ್ಕೊಂಡ್ ಬಂದಿದ್ದೀನಿ. ತಿರುಪತಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಅವೆಲ್ಲ ಅಲ್ಲ. ಅವೆಲ್ಲ ಉಪಯೋಗ ಬರೋದಿಲ್ಲ. ಅವು ಆತ್ಮಜ್ಞಾನದಲ್ಲಿ ಅವೆಲ್ಲ ನಿಲ್ಲಿಸ್ಬೇಕು. ಆತ್ಮಜ್ಞಾನ ಬೇಕಂದ್ರೆ ನೋಡಿ, ನಾನೇನೋ ದರ್ಶನ ಮಾಡಿ ಬಂದಿದ್ದೀನಿ ಅಂತಂದ್ರೆ ದರ್ಶನ ಮಾಡಿದ್ರೆ ಏನ್ ಸಿಗುತ್ತೆ ನಿನಗೆ? ಒಂದು ಎನರ್ಜಿ ಹತ್ರ ಹೋಗಿ ಧ್ಯಾನ ಹೋಗಿ ಬರ್ತೀಯ ಅಷ್ಟೇ. ಹೋಗಿ ಬರ್ತೀಯ, ಬರೋದ್ರೊಳಗೆ ಎಲ್ಲ ಖಾಲಿಯಾಗಿರುತ್ತೆ ಎನರ್ಜೀಸ್. ಆ ದೇವಸ್ಥಾನ ಹೊರಗೆ ಬರೋದ್ರೊಳಗಡೆ ಖಾಲಿಯಾಗಿರುತ್ತೆ ನಿನ್ ಶಕ್ತಿ. ನಿನಗೆ ಹೋಗುದ ದೇವರ ಹತ್ರ ಹೋಗು. ಆ ಒಂದು ಗರ್ಭಗುಡಿಯಲ್ಲಿ ಹೋಗು, ಶಕ್ತಿ ಇರುತ್ತೆ. ಹೋಗ್ಬೇಡ ಅಂತಲ್ಲ, ಹೋಗು. ಅಲ್ಲಿ ಅದೇ ಮಾಡ್ತಾ ಇರಬೇಡ ನೀನು. ಅದು ದೇವರಲ್ಲ. ತನ್ನ ತಾನಾರೆಂದು ತಿಳಿದಡೆ ಅದೇ ದೇವ ನೋಡ. ಕೂಡಲ ಸಂಗಮ ದೇವ. ನೋಡಿ ಇಷ್ಟು ಅದ್ಭುತವಾಗಿ ಹೇಳಿದಾರೆ. ನೋಡಿ, ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಹೇಳಿದ್ದಾರೆ ಬಸವಣ್ಣವ್ರು 12ನೇ ಶತಮಾನದಲ್ಲಿ. ಮತ್ತೆ ನಾವು ಹೋಗಿ ಏನ್ ಮಾಡ್ತಿದ್ವಿ? ತೀರ್ಥಯಾತ್ರೆಗೆ ಹೋಗ್ತಿದ್ದೀವಿ. ತಿರುಪತಿ ಹೋಗಿ ಗುಂಡು ಹೊಡ್ಸ್ಕೊಂಡ್ ಬರ್ತಿದ್ವಿ. ಮನುಷ್ಯ ಅದೇ ಮಾಡ್ತಿದ್ದಾನೆ. ನೋಡಿ, ನಾವು ಮಾಡ್ಬೇಕಾಗಿದ್ದು. 12ನೇ ಶತಮಾನದಲ್ಲಿ ಹೇಳಿದಾನೆ. ಇಷ್ಟು ಜನ ಬರ್ಬೇಕು ಇನ್ನು ಹೇಳಕ್. ನೋಡಿ ಮಾಸ್ಟರ್ಸ್. ಸೊ ಅದು ಅಲ್ಲ ದೇವರು. ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ. ಅಪ್ರಮಾಣ ಅಂತ ಹೇಳ್ತಾರೆ. ಇದೇ ಪ್ರಮಾಣ. ಅದು ಪ್ರಮಾಣ ಮಾಡಿ ಹೇಳ್ತಾರೆ ಅವ್ರು. ನೋಡಿ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವರಲ್ಲ, ಆತ್ಮ ಪದಾರ್ಥ. ಒಂದಾಗದು, ಕೂಡೋದು, ಸಂಗಮ ಆಗೋದು. ಏನ್ ಸಂಗಮ ಆಗುತ್ತೆ? ನಿನ್ನಲ್ಲೇ ನೀನು ಸಂಗಮ ಆಗ್ತೀಯಾ. ನಿನ್ನಲ್ಲಿ ನೀನು ಫಸ್ಟ್ ಸಂಗಮ ಆಗ್ತೀಯ. ಅದಾದ್ಮೇಲೆ ಇಡೀ ಬ್ರಹ್ಮಾಂಡ ಜೊತೆ ಸಂಗಮ ಆಗ್ತೀಯ ನೀನು. ನೋಡಿ, ಪ್ರತಿ ಮಾಸ್ಟರ್ ಇದೇ ಹೇಳ್ತಾನೆ. ಮಾಸ್ಟರ್ಸ್ ಪ್ರತಿ ಒಬ್ಬ ಭಗವಂತ ಆದವನು ಇದೇ ಹೇಳ್ತಾನೆ. ಬಟ್ ಮನುಷ್ಯ ಏನ್ ಮಾಡ್ತಾನೆ? ಅವನ್ನೇ ಪೂಜೆ ಮಾಡ್ತಾನೆ. ಹಂಗಾಗಿ ಅವ್ನಿಗೆ ಏನು ಬಂದಿಲ್ಲ, ಅವ್ನಿಗೆ ಏನು ಗೊತ್ತಾಗಿಲ್ಲ. ಹಂಗಾಗಿ ಅವನ ಗುಣಗಳು ಬದಲಾಗಿಲ್ಲ. ನೋಡಿ ಮಾಸ್ಟರ್ಸ್, ಇದು ಆಗ್ಬೇಕು. ನನ್ನ ಬದಲಾವಣೆ ಯಾವಾಗ ಆಗುತ್ತಂದ್ರೆ ಯಾವಾಗ ನಾ ಒಳಗಡೆ ಹೋಗ್ತೀನಿ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ನೋಡಿ, ಒಳಗೆ ಶುದ್ಧ ಆಗ್ಬೇಕು. ಅದೇ ಪ್ರಮಾಣ. ಅಪ್ರಮಾಣ. ಒಳಗಡೆ ಶುದ್ಧ ಆದ್ರೆ ಹೊರಗಡೆ ಶುದ್ಧ ಆಗುತ್ತೆ. ಹೊರಗಡೆ ಏನ್ ಶುದ್ಧ ಆಗುತ್ತೆ? ಫಸ್ಟ್ ಈ ಫಿಸಿಕಲ್ ಬಾಡಿ ಫುಲ್ ಆರೋಗ್ಯ ಬರುತ್ತೆ. ಕರ್ಮಗಳೆಲ್ಲ ದೂರ ಆಗ್ತವೆ. ಮನಸ್ಸು ಕ್ಲೀನ್ ಆಗುತ್ತೆ. ಮನಸ್ಸು ಕ್ಲೀನ್ ಆಗುತ್ತೆ. ಹೆಂಗ್ ಕ್ಲೀನ್ ಆಗುತ್ತೆ ಅಂದ್ರೆ ಒಂದು ಮಾನಸ ಸರೋವರ ತರ ಕ್ಲೀನ್ ಆಗುತ್ತೆ ಮನಸ್ಸು. ನೋಡಿ,
ಪ್ರತಿಯೊಬ್ರು ಕ್ಲೀನ್ ಆಗ್ಬೇಕು. ಹೆಂಗೆ 24 ಕ್ಯಾರೆಟ್ ತರ ಆಗ್ಬೇಕು. ಆ ಒಂದು 24 ಕ್ಯಾರೆಟ್ ಒಂದು 10 ಗ್ರಾಮ್ ಗೋಲ್ಡ್ ಬೇಕಂದ್ರೆ ಎಷ್ಟು ಕ್ಲೀನಿಂಗ್ ಪ್ರಾಸೆಸ್ ನಡೆಯುತ್ತೆ. ಎಷ್ಟೋ ಕ್ಲೀನ್ ಮಾಡಿದ್ರೆ 24 ಕ್ಯಾರೆಟ್ ಬರುತ್ತೆ. ಅಂದ್ರೆ ಮನಸ್ಸು ಅಷ್ಟು ಶುದ್ಧ ಆಗ್ಬೇಕು ನಮ್ದು. ನೋಡಿ ಮಾಸ್ಟರ್ಸ್. ಸೊ ಒಂದು ಬಸವಣ್ಣ ರಚನೆಯಿಂದ ಏನ್ ತಿಳ್ಕೊಂಡ್ವಿ? ತನ್ನ ತಾನೆರೆಂದು ತಿಳಿದಡೆ ತಾನೇ ದೇವ ನೋಡ. ನೋಡಿ, ರಮಣ ಮಹರ್ಷಿ ಅದೇ ಹೇಳಿದ್ರು. ಬಸವಣ್ಣವರು ಇದೇ ಹೇಳಿದ್ರು. ಪತ್ರಿ ಸರು ಇದೇ ಹೇಳ್ತಿದ್ದಾರೆ. ಪ್ರತಿ ಮಾಸ್ಟರ್ ಇದೇ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಶ್ಲೋಕ ತಿಳ್ಕೊಳ್ಳೋಣ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ಮ ಮುದಶ್ ಮುದಶ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇಧಾವಶ್ಯತೆ ಪೂರ್ಣಮೇವ ವಶಿಷ್ಯತೆ. ಈ ಒಂದು ಶ್ಲೋಕ ಏನ್ ಹೇಳುತ್ತಂದ್ರೆ, ಆ ಪೂರ್ಣಾತ್ಮದಿಂದ ಒಂದು ಆತ್ಮ ಬಂತು. ಪೂರ್ಣಾತ್ಮದಿಂದ ಆತ್ಮ ಬಂತು. ಅದು ಕೂಡ ಏನಾಗುತ್ತೆ? ಪೂರ್ಣ ಆಗುತ್ತೆ. ಅದು ಕೂಡ ಆ ಪೂರ್ಣನೇ ಆಗುತ್ತೆ. ಪೂರ್ಣಾತ್ಮ ತಾನು ಕೂಡ ಪೂರ್ಣಾತ್ಮ ಆಗುತ್ತೆ. ತಾನು ಕೂಡ ಮೂಲ ಚೈತನ್ಯ ಆಗುತ್ತೆ. ಅಂದ್ರೆ ಪೂರ್ಣ ಆತ್ಮ ಬೇರೆ ಅಲ್ಲ, ಅಂಶಾತ್ಮ ಬೇರೆ ಅಲ್ಲ. ಈ ಶ್ಲೋಕ ಒಂದು ಮೇನು ಆ ಮೂಲ ಏನಪ್ಪಾ ಅರ್ಥ ಏನಂತಂದ್ರೆ, ಪೂರ್ಣಾತ್ಮದಿಂದ ಆ ಒಂದು ಅಂಶಾತ್ಮ ಬಂತು. ಅಂಶಾತ್ಮ ಕೂಡ ಎಷ್ಟೋ ಜನ್ಮಗಳ ಸಾಧನೆ ಮಾಡಿ 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 ಧ್ಯಾನ ಸಾಧನೆ ಮಾಡಿ, ಜ್ಞಾನ ಸಾಧನೆ ಮಾಡಿ, ಒಂದು ಸತ್ಸಂಗ ಮಾಡಿ, ಸತ್ಯ ಯಾರಿಗೆ ಗೊತ್ತಿದೆ ಅವ್ರ ಜೊತೆ ಸಂಘ ಮಾಡಿ, ಅದು ಕೂಡ ಪೂರ್ಣ ಆಗುತ್ತೆ. ಒಂದಲ್ಲ ಒಂದು ಜನ್ಮ ಅದು ಆಗ್ಲೇಬೇಕು. ಸೃಷ್ಟಿ ನಿಯಮ ಅದು. ನೋಡಿ, ಎಲ್ಲಿ ಹೋದ್ರೂ ಸತ್ಯ ಒಂದೇ. ನೀನೇ ಪೂರ್ಣ. ನಾವೇನ್ ಅನ್ಕೊಂಡಿದೀವಿ? ಭಗವಂತ ಬೇರೆ, ನಾನು ಬೇರೆ ಅನ್ಕೊಂಡಿದೀವಿ. ಅಲ್ಲೇ ಅಲ್ಲ. ಅಥವಾ ಇನ್ನು ಮುಂದೋದ್ರೆ ಸೃಷ್ಟಿಯಲ್ಲಿ ಅತ್ಯಂತ ಪೂರ್ಣವಾದನು ಯಾರು ಅಂತಂದ್ರೆ ನೀನೇ. ಎಲ್ಲರೂ ಕೂಡ ಪೂರ್ಣನೇ. ನಾವ್ ಅನ್ಕೊಂತೀವಿ ಕೊನೆಯದು ಯಾರು, ಎಲ್ಲಿಂದ ಸೃಷ್ಟಿ ಆಯ್ತಂದ್ರೆ ಆ ತರ ಏನಿಲ್ಲ. ಆತ್ಮನೇ ಪೂರ್ಣ. ನೀನು ಕೂಡ ಪೂರ್ಣ ಆಗ್ತೀಯ, ಸಂಪೂರ್ಣ ಆಗ್ತೀಯ ನೀನು ಕೂಡ. ನೋಡಿ, ಬೇರೆ ಬೇರೆ ಇಲ್ಲ, ಡಿಯಾಲಿಟಿ ಇಲ್ಲ. ಸ್ಪಿರಿಚುಯಾಲಿಟಿಲಿ ಡಿಯಾಲಿಟಿ ಇಲ್ಲ. ಸ್ಪಿರಿಚುಯಾಲಿಟಿ ಎಲ್ಲ ಕಂಪ್ಲೀಟ್ನೆಸ್ ಇರೋದು, ಒನ್ನೆಸ್ ಇರೋದು. ಈ ಒಂದು ಶ್ಲೋಕ ಏನ್ ಹೇಳುತ್ತೆ? ಅದೇ, ನೀನು ಕೂಡ ಪೂರ್ಣ. ಫಸ್ಟ್ ಏನು ಅಪೂರ್ಣ ಅನ್ಸ್ಕೊಂಡಿದ್ದು ದೇಹದಲ್ಲಿ ಇದ್ದಾಗ. ಅಂಶಾತ್ಮ ಭೂಮಿ ಬಂದಾಗ ಬೇಡದಿರೋ ಕೆಲಸಗಳು ಮಾಡಿ 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 ಅಪೂರ್ಣ ಆಗಿದ್ದೀನಿ. ಧ್ಯಾನ ಸಿಕ್ಕಾಗೇನಾದಿ ಒಳ್ಳೆ ಮಾರ್ಗ ಕಡೆ ಓದಿ, ಒಳ್ಳೆ ಮಾರ್ಗಗಳು ಹೋಗಿ 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 ಏನ್ ಮಾಡ್ದಿ? ಇನ್ನೂ ಹೆಚ್ಚು ಹೆಚ್ಚು ಜ್ಞಾನ ಸಂಪಾದಿಸ್ಕೊಂಡು ಒಳ್ಳೇದು ಕೆಟ್ಟದ್ ಬಿಟ್ಟು ನೀನು ನಿರ್ಗುಣಿ ಆದಿ. ನೀನು ನಿರ್ಗುಣಿಯಾಗಿ ನೀನು ಕೂಡ ಪೂರ್ಣ ಆದಿ. ಆ ನಿರ್ಗುಣ ಸ್ಥಿತಿ ಬಂದ ತಕ್ಷಣ ಏನಾಗ್ತೀವಿ ನಾವು? ಸಂಪೂರ್ಣವಾಗಿ ನಾವು ಕೂಡ ಪೂರ್ಣ ಆಗ್ತೀವಿ. ಪ್ರತಿಯೊಬ್ರು ಪೂರ್ಣ ಆಗ್ತಾರೆ ಧ್ಯಾನ ಸಾಧನೆ ಮಾಡಿದ್ರೆ. ನೋಡಿ ಮಾಸ್ಟರ್ಸ್, ಇದು ವಿಷಯ. ಸೊ ಎರಡು, ಒಂದು ಬಸವಣ್ಣವ್ರ ವಚನ ತಿಳ್ಕೊಂಡ್ವಿ, ಒಂದು ಶ್ಲೋಕ ಅಂತ ತಿಳ್ಕೊಂಡ್ವಿ. ಮುಂದೆ ಸಾಗೋಣ. ನೆಕ್ಸ್ಟ್ ಏನಪ್ಪಾ ವಿಷಯ ಅಂತಂದ್ರೆ, ನಮ್ಮ ಗುರುಗಳ ಸಂದೇಶ. ಅವ್ರೇನ್ ಹೇಳಿದ್ದಾರೆ ಈ ಒಂದು ಜ್ಞಾನ ನವರತ್ನದಲ್ಲಿ? ನೋಡಿ, ನಮಗೆ ಎರಡು ಪದಗಳಿದೆ. ಜೀವವೇ ದೇವರು. ಡೈರೆಕ್ಟ್ ಆಗಿ ದೇವ್ರ ಅನ್ಬೋದಿತ್ತಲ್ಲ, ಜೀವನೇ ದೇವ್ರಂತ ಯಾಕೆ ಹೇಳಿದ್ರು ಅಂದ್ರೆ, ಫಸ್ಟ್ ಆತ್ಮ ಅಂತ ತಿಳ್ಕೊಂತೀವಿ. ನಾನು ಆಗ್ಲೇ ಹೇಳ್ದಂಗೆ ಮುಂದೆ ಸಾಕ್ತಾ ಸಾಕ್ತಾ ನಾವೇ ಭಗವಂತ ಅಂತ ತಿಳ್ಕೊಂತೀವಿ. ಇಲ್ಲಿ ಎರಡಿದೆ, ಬೇರೆ ಬೇರೆ ಇದೆ. ಫಸ್ಟ್ರಲ್ಲಿ ಆತ್ಮವೇ ಪರಬ್ರಹ್ಮ ಅಂತ ಹೇಳ್ಬಿಟ್ರು. ಆತ್ಮನೇ ಪರಬ್ರಹ್ಮ. ಪರಬ್ರಹ್ಮ ಸ್ವರೂಪ ಅಂತಂದ್ರೆ ಏನು? ಬ್ರಹ್ಮ ಅಂದ್ರೇನು? ಇಡೀ ಸೃಷ್ಟಿ ಅದೇ ನೀನು ಅಂತ ಹೇಳಿದ್ರು. ಅಲ್ಲಿ ಏನಂದ್ರೆ ಡೈರೆಕ್ಟ್ ಆಗಿ ಅದ್ವೈತ ಸಿದ್ಧಾಂತದ್ದು. ಇದು ಫಸ್ಟ್ ದ್ವೈತ ಅಂತ ಹೇಳಿ ಅದ್ವೈತಕ್ಕೆ ಹೋಗ್ತೀವಿ ನಾವು. ನಮ್ಮ ಗುರುಗಳು ಹೇಳೋದಿದು ಏನು? ಅದ್ವೈತದಲ್ಲಿ ಏನ್ ಹೇಳ್ತೀವಿ ನಾವು? ಇದು ಒಂದೇ, ಅದು ಒಂದೇ. ಇದು ಅಂದ್ರೆ ಆತ್ಮನು ಒಂದೇ, ಬ್ರಹ್ಮನು ಒಂದೇ. ಎರಡು ಬೇರೆ ಬೇರೆ ಅಲ್ಲ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಮುಂದೆ ಅದನ್ನೇ ಅರ್ಥ ಆಗುತ್ತೆ. ದೇವರಂದ್ರೆ ಪರಬ್ರಹ್ಮನೇ. ನೋಡಿ, ಫಸ್ಟ್ ಏನ್ ತಿಳ್ಕೋಬೇಕು? ಅದ್ವೈತ ಸಪರೇಟ್ ಆಗ್ತೀವಿ ಫಸ್ಟ್. ಯಾಕಂದ್ರೆ ಫಸ್ಟ್ ನಾನ್ಯಾರಂತ ತಿಳ್ಕೊಂಡ್ರೆ ಭಗವಂತ ಅಂತ ಅರ್ಥ ಮಾಡ್ಕೊಳಕ್ ಸಾಧ್ಯ. ಹಂಗಾಗಿ ಫಸ್ಟ್ ನಾನು ಯಾರಂತ ತಿಳ್ಕೋಬೇಕು? ನಾನು ಆತ್ಮ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಆ ಜೀವವೇ ದೇವರು. ಈ ಅಂಗೈ ತೋರಿಸ್ತಾರೆ ಗುರುಗಳು. ಅಂಗೈ ತೋರಿಸಿ ಇಲ್ಲಿ ನೋಡಿದ್ರೆ ಬರೀ ಕೈ, ಇದನ್ನ ಕೈ ಅಂತೀವಿ. ಇಲ್ಲಿ ನೋಡಿದ್ರೆ ಬೆರಳುಗಳು ಅಂತೀವಿ. ಬೆರಳುಗಳು ಮಾತ್ರ ಸಪರೇಟ್ ಆಗಿದ್ದಾವೆ ನೋಡಿ. ಹಂಗಾಗಿ ಜೀವ ದೇವರಾಗುತ್ತಾನೆ. ಫಸ್ಟ್ ಇದನ್ನೆಲ್ಲ, ಈ ಕೈನ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಏನಂತೀವಿ? ಕೈ ಅಂತೀವಿ. ಅಂದ್ರೆ ಈ ಜೀವ, ಇದು ದೇವರು.
ಅಥವಾ ಪರಬ್ರಹ್ಮ ಸ್ವರೂಪ. ಫಸ್ಟ್ ಏನು, ನಾನು ಆತ್ಮ ಅಂತ ತಿಳ್ಕೋಬೇಕು. ಸಪರೇಟ್ ಭಗವಂತಗೂ ನನಗೆ ಸಪರೇಟ್ ಇದೆ. ಖಂಡಿತ ಸಪರೇಟ್ ಇದೆ. ನೀನ್ ಡೈರೆಕ್ಟ್ ಆಗಿ ಭಗವಂತ ಆಗಕ್ಕಾಗಲ್ಲ. ಫಸ್ಟ್ ನೀನ್ ಯಾರಂತ ತಿಳ್ಕೋಬೇಕು. ನೀನ್ ಯಾರಂತ ತಿಳ್ಕೊಂಡು ಸಾಧನೆ ಮಾಡಿದಾಗ ಏನಾಗುತ್ತೆ, ನೀನು ಭಗವಂತ ಅಂತ ಅರ್ಥ ಮಾಡ್ಕೊಂತೀಯ. ಭಗವಂತ ಬೇರೆ ಯಾರಲ್ಲ, ನಾನೇ ಅಂತ ಅರ್ಥ ಮಾಡ್ಕೊಂತೀಯ. ನೋಡಿ, ರಮಣ ಮಹರ್ಷಿ ಫಸ್ಟ್ ಧ್ಯಾನ ಮಾಡಕ್ಕಿಂತ ಮುಂಚೆ ಜೀವಾತ್ಮ. ಧ್ಯಾನ ಮಾಡಿ ಭಗವಂತ ಆದ, ದೇವರ ಆದ. ಹಂಗೆ. ಅದು ವಿಷಯ. ಸೊ ಈ ಬೆರಳು ಅಂತಕ್ಕಂಥದ್ದು ದ್ವೈತ, ಅಂಗೈ ಕೈ ಅಂತಕ್ಕಂಥದ್ದು ಅದ್ವೈತ. ಒಂದೇ. ಈ ಫುಲ್ ಕಂಪ್ಲೀಟ್ ಆಗಿ ಏನಂತೀವಿ, ಕೈ ಅಂತೀವಿ. ನೋಡಿ, ಇದು ಬೇರೆ ಬೇರೆ, ಇಲ್ಲಿ ಬೇರೆ ಇದೆ, ಬೆರಳುಗಳು ಬೇರೆ ಇದೆ. ಬಟ್ ಇಲ್ಲಿಗೆ ಬಂದಾಗ ಒಂದೇ ಕೈ. ನೋಡಿ, ಮುಂದೆ ಆದಿಶಂಕರಾಚಾರ್ಯರು ಕೂಡ ಅದೇ ಹೇಳ್ತಾರೆ. ಏನ್ ಹೇಳ್ತಾರೆ? ದೇಹೋ ದೇವಾಲಯ ಪ್ರೋಕ್ತ, ಜೀವೋ ದೇವೋ ಸನಾತನಃ. ನೋಡಿ, ಸನಾತನವಾಗಿ ಫಸ್ಟ್ ಏನು, ದೇಹನೇ ದೇವಾಲಯ. ಆ ಗರ್ಭಗುಡಿಲಿರ್ತಕ್ಕಂಥ ಮೂರ್ತಿ ದೇವರಲ್ಲ. ಈ ದೇಹನೇ ದೇವಾಲಯ. ಅಂದ್ರೆ ಈ ದೇಹದಲ್ಲೇ ಆ ದೇವ್ರು ನೆಲೆಸಿದಾನೆ, ಆತ್ಮ ಅಂತಕ್ಕಂಥ ದೇವ್ರು ನೆಲೆಸಿದಾನೆ ಅಂತ ಹೇಳ್ತಾರೆ ಅವ್ರು. ಜೀವೋ ದೇವೋ ಸನಾತನಃ. ಆ ಜೀವವೇ ದೇವರು. ಇದು ಸನಾತನವಾದದ್ದು, ಯಾವತ್ತೂ ಶಾಶ್ವತವಾದ ಸತ್ಯ ಇದು. ನೋಡಿ, ಇವತ್ತಿಗೂ ಸತ್ಯ, ಮುಂದೆಗೂ ಸತ್ಯ, ಯಾವತ್ತೂ ಸತ್ಯ, ಶಾಶ್ವತವಾದದ್ದು. ಈ ಒಂದು ವಿಷಯ ಶಾಶ್ವತವಾದದ್ದು. ಏನು? ದೇಹೋ ದೇವಾಲಯ ಪ್ರೋಕ್ತ, ಜೀವೋ ದೇವೋ ಸನಾತನಃ. ಈ ಒಂದು ಶ್ಲೋಕನೇ ಹೇಳ್ತಾರೆ ನಮ್ಮ ಗುರುಗಳು. ನೋಡಿ, ದೇಹ ದೇವಾಲಯ ಆಗುತ್ತೆ ಫಸ್ಟು. ಯಾವಾಗ ಆಗುತ್ತೆ? ಆ ಆತ್ಮ ಇದೆ ಅಂತ, ಒಂದು ಶಕ್ತಿ ಇದೆ ಅಂತ, ಒಂದು ಚೈತನ್ಯ ಇದೆ ಅಂತ ಅರ್ಥ ಆದಾಗ ಆ ಒಂದು ದೇವಾಲಯ ಆಗುತ್ತೆ. ನೆಕ್ಸ್ಟು ಜೀವವೇ ದೇವರು. ಮುಂದೆ ಸಾಗ್ತಾ ಸಾಗ್ತಾ ಈ ಆತ್ಮನೇ ಭಗವಂತ ಅಂತ ಅರ್ಥ ಮಾಡ್ಕೊಂತೀವಿ. ಫಸ್ಟ್ ಭಿನ್ನವಾಗಿರ್ತೀವಿ, ಆಮೇಲೆ ಒಂದಾಗ್ತೀವಿ ನಾವು. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ತಾಯಿ ಹೊಟ್ಟೆಯಲ್ಲಿ ಮಗು ಇದೆ. ಮಗು ಹೊಟ್ಟೆಯಲ್ಲಿ ಇದ್ದಾಗ ಎಲ್ಲ ಇಬ್ರು ಒಂದೇ, ಭಗವಂತರೇ ಅಥವಾ ಬ್ರಹ್ಮನೇ. ಬಟ್ ಅದೇ ಮಗು ಹೊರಗಡೆ ಬಂದಾಗ ಮಗು ಬೇರೆ, ತಾಯಿ ಬೇರೆ. ಅದೇ ತರ ಗಿಡದಲ್ಲಿ ಎಕ್ಸಾಂಪಲ್ ಕೊಡ್ತಾರೆ. ಆ ಗಿಡದಲ್ಲಿ ಒಂದು ಬೀಜ ಇದೆ. ಆ ಬೀಜ ಗಿಡದಲ್ಲಿ ಇದ್ದಾಗ ಎಲ್ಲ ಒಂದೇ. ಆ ಗಿಡ ಬೇರೆಲ್ಲ, ಬೀಜ ಬೇರೆಲ್ಲ. ಅದೇ ಆ ಬೀಜ ಕೆಳಗೆ ಉದುರಿದಾಗ ಏನಾಗುತ್ತೆ? ಅದು ಕೂಡ ಬೇರೆ ಆಗುತ್ತೆ. ಬೇರೆ ಆಗೋದಂದ್ರೆ ಆ ಆ ಬೀಜ ಕೂಡ ಮೊಳಕೆ ಒಡೆದು ಸಸಿಯಾಗಿ ಮರ ಆಗುತ್ತೆ. ಅದು ಕೂಡ ಭಗವಂತ ಆಯ್ತು. ನೋಡಿ, ಅದು ಕೂಡ ಬ್ರಹ್ಮ ಆಯ್ತು. ನೋಡಿ ಮಾಸ್ಟರ್ಸ್, ಅಂದ್ರೆ ಫಸ್ಟ್ ಏನು ಬೇರೆ ಬೇರೆ ಅಂದ್ರೆ ಪ್ರತಿ ಆತ್ಮ ಕೂಡ ಭಗವಂತ ಆಗ್ಬೇಕಲ್ಲ, ಬ್ರಹ್ಮ ಆಗ್ಬೇಕಲ್ಲ. ಹಂಗಾಗಿ ಫಸ್ಟ್ ಸ್ಟೆಪ್ ಏನು? ಆತ್ಮ ಹುಟ್ಟಿಸುತ್ತೆ. ಪೂರ್ಣಾತ್ಮ ಏನ್ ಮಾಡುತ್ತೆ? ಒಂದು ಆತ್ಮ ರಿಲೀಸ್ ಮಾಡುತ್ತೆ. ಕಲಿ, ಹೋಗು ಕಲಿ ಕಲಿ ಅಂತ. ಕಲ್ತು ಅದು ಕೂಡ ಪೂರ್ಣಾತ್ಮ ಆಗುತ್ತೆ. ಯಾವ ತರ ಬೀಜ ಮರ ಆಗುತ್ತೆ, ಅದೇ ತರ ಪ್ರತಿ ಆತ್ಮ ಕೂಡ ಪೂರ್ಣಾತ್ಮ ಆಗುತ್ತೆ, ಭಗವಂತ ಆಗುತ್ತೆ. ಅದ್ವೈತ ಸಿದ್ಧಾಂತಗಳು ಹೇಗೆ? ಬೀಜ ಮರ ಬೇರೆ ಕೆಳಗೆ ಬಂದಾಗ ಅದು ದ್ವೈತ ಆಯ್ತು. ಯಾವಾಗ ಆ ಬೀಜ ಅಂತಕ್ಕಂಥದ್ದು ವೃಕ್ಷ ಆಯ್ತು, ಅದು ಕೂಡ ಅದ್ವೈತ ಆಯ್ತು. ನೋಡಿ, ಅಂದ್ರೆ ಜ್ಞಾನ ಹೆಚ್ಚಾಯ್ತು. ನೋಡಿ, ಬೆಳೀತು. ಆ ಶಿಶು ಕೂಡ ತಾಯಿ ಆಗುತ್ತೆ ಒಂದಿನ. ಅದು ಕೂಡ ಮಕ್ಕಳು ಮಾಡುತ್ತೆ, ಶಿಶು ಕೂಡ. ಅಂದ್ರೇನು? ಜ್ಞಾನ ಬೆಳೀತು. ಏನಪ್ಪಾ ಜ್ಞಾನ ಬೆಳೆಯಕ್ಕೆ ಸೋರ್ಸ್ ಏನಪ್ಪಾ ಅಂತಂದ್ರೆ ಧ್ಯಾನ ಸಾಧನೆ, ಆತ್ಮಜ್ಞಾನ ಸಾಧನೆ. ದುಡ್ಡಿನ ಸಾಧನೆ ಅಲ್ಲ, ಹೆಸರು ಸಾಧನೆ ಅಲ್ಲ. ಅದು ಬಿಟ್ಟೋಗೋದು. ನೀನ್ ಯಾರಂತ ತಿಳಿಬೇಕು ಫಸ್ಟ್ ಜೀವಾತ್ಮ ಅಂತ ತಿಳಿ, ಫಸ್ಟ್ ಸ್ಟೆಪ್. ಅದಾದ್ಮೇಲೆ ಮುಂದೆ ಸಾಗ್ತಾ ಸಾಗ್ತಾ ಭಗವಂತ ಆಗ್ತೀಯ ನೀನು. ನೋಡಿ ಮಾಸ್ಟರ್ಸ್, ಎಲ್ಲಿ ಹೋದ್ರು ಇದೇ ಜ್ಞಾನ, ಬೇರೆ ಇಲ್ಲ. ಸೊ ಈ ವಿಷಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದಿರೋದ್ ವಿಷಯ. ಅವಾಗ ಏನಾಗುತ್ತೆ? ಪ್ರಶ್ನೆಗಳೇ ಇರೋದಿಲ್ಲ. ಇನ್ನೇನ್ ತಿಳ್ಕೊಳ್ಳೋದಿದೆ? ಸೇವೆ ಮಾಡ್ತೀಯ ನೆಕ್ಸ್ಟ್. ಪ್ರತಿ ಪಿರಮಿಡ್ ಮಾಸ್ಟರ್ ಕೂಡ ಈ ವಿಷಯ ತಿಳ್ಕೊಂಡು ಆ ಒಂದು ನವರತ್ನಗಳು ಸಂಪಾದಿಸ್ಕೊಂಡು ಏನ್ ಮಾಡ್ತಾನೆ? ಆ ಸಂಪಾದಿಸ್ಕೊಂಡಿರ್ತಕ್ಕಂಥ ಜ್ಞಾನದಿಂದ ಏನಾಗ್ತಾನೆ? ಅವನು ಫಸ್ಟ್ ಪೂರ್ಣ ಆಗ್ತಾನೆ. ಪೂರ್ಣ ಆಗಿ ಆನಂದ ತುಂಬುತ್ತೆ. ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಡ್ಯಾನ್ಸ್ ಮಾಡ್ತಾನೆ ಒಬ್ಬ ಮಾಸ್ಟರ್. ಶಿವನ್ ತರ ತಾಂಡವ ಮಾಡ್ತಾನೆ. ಆನಂದ ಹೆಚ್ಚಾಗಿ. ಆನಂದ ಹೆಚ್ಚಾದಾಗ ಏನ್ ಮಾಡ್ತಾನೆ? ಪ್ರಪಂಚಕ್ಕೆ ಕೊಡ್ತಾನೆ ಆನಂದನ, ಜ್ಞಾನನ ಕೊಡ್ತಾನೆ. ನೋಡಿ, ಒಬ್ಬ ರಮಣ ಮಹರ್ಷಿ 4 ಪದಗಳಲ್ಲೇ ಸಂಪೂರ್ಣ ಬ್ರಹ್ಮಜ್ಞಾನ ಕೊಡ್ತಿದ್ದ. ನೀನ್ ಯಾರಂತೇಳಿ ಅಂತ. ಆ ಒಂದೆರಡು ಪದದಲ್ಲಿ.
ಆ? ಅದೇ ತರ ಪಿರಮಿಡ್ ಮಾಸ್ಟರ್ ಕೂಡ ಕಡಿಮೆ ಮಾತಾಡಿ ಹೆಚ್ಚು ಧ್ಯಾನ ಸಾಧನೆ ಮಾಡಿಸ್ತಾನೆ. ನೋಡಿ ಇರೋದು ವಿಷಯ. ಕಡಿಮೆ ಮಾತಾಡ್ಬೇಕು. ನಮ್ಮ ಗುರುಗಳು ಎಷ್ಟೊತ್ತು ಮಾತಾಡ್ತಿದ್ರು? 10 ನಿಮಿಷ ಮಾತಾಡ್ತಿದ್ರು. 3 ಗಂಟೆ ಧ್ಯಾನ ಮಾಡಿಸ್ತಿದ್ರು. ಯಾಕಂದ್ರೆ ನಮ್ಮೊಳಗೆ ನಾವು ಹೋದಾಗೆ ಗುರು ಹೇಳೋದು ಅರ್ಥ ಆಗುತ್ತೆ. ಹಂಗಾಗಿ ಮಾಸ್ಟರ್ಸ್. ಹಂಗಾಗಿ ಹೆಚ್ಚೆಚ್ಚು ಧ್ಯಾನ ಸಾಧನೆ, ಹೆಚ್ಚೆಚ್ಚು ಜ್ಞಾನ ಸಾಧನೆ. ಆ? 3 ಗಂಟೆ ಧ್ಯಾನ, 2 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯ. ನೋಡಿ ಇದು ಫಾರ್ಮುಲಾ. 3+2+1. 3 ಗಂಟೆ ಸ್ವಾಧ್ಯಾಯ ಅಲ್ಲ. 3 ಗಂಟೆ ಧ್ಯಾನ, 2 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯ. ನೋಡಿ ಹೆಚ್ಚು ಧ್ಯಾನ. ಯಾಕಂದ್ರೆ ನಮ್ಮೊಳಗೆ ನಾವು ಹೋಗ್ತೀವಿ, ಅಂತರಂಗದಕ್ಕೆ ಹೋಗ್ತೀವಿ. ಅಂತರಂಗಕ್ಕೆ ಒಳಗಡೆ ಹೋದಾಗ ಏನಾಗುತ್ತೆ, ವಿಷಯ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ಅದು ಅನುಭವ ಅದು. ಆಮೇಲೆ ಸ್ವಾಧ್ಯಾಯ ಮಾಡಿದ್ರೆ ಕರೆಕ್ಟ್ ಆಗಿ ಡೈಜೆಸ್ಟ್ ಆಗುತ್ತೆ ಅದು. ಯಾಕಂದ್ರೆ ಶಕ್ತಿ ಇಲ್ಲದೆ ನಾವ್ಯಾರಂತ ತಿಳಿಯದೆ ಓದಿದ್ರೆ ಅರ್ಥ ಆಗೋದಿಲ್ಲ. ನಾವು ಪಂಡಿತರಾಗಬೇಕಾಗಿಲ್ಲ. ನಾವು ಆತ್ಮಜ್ಞಾನಿಗಳಾಗಬೇಕು. ಪಂಡಿತರಿಗೆ ಆತ್ಮಜ್ಞಾನಿಗೆ ಅಪಾರವಾದ ವ್ಯತ್ಯಾಸ ಇದೆ. ಭೂಮಿಗೆ ಆಕಾಶಕ್ಕೆ ಇರ್ತಕ್ಕಂಥ ಅಂತರ ಇದೆ. ನೋಡಿ ನಾವು ಆಕಾಶ ಆಗ್ಬೇಕು. ನೋಡಿ ವಿಶಾಲ ಆಗ್ಬೇಕು ನಾವು. ವಿಶಾಲ ಆಗ್ಬೇಕಂದ್ರೆ ಏನು? ಫಸ್ಟ್ ನೀನ್ ಯಾರಂತ ಅರ್ಥ ಮಾಡ್ಕೋಬೇಕು. ಅದು ಇರೋದು ವಿಷಯ. ಹೇಗಪ್ಪ ಗೊತ್ತಾಗುತ್ತೆ? ನಮ್ಮ ಸುಂದರಮ್ಮ ಕೂತಿದ್ರು. 32 ಗಂಟೆ ಧ್ಯಾನಕ್ಕೆ ಕೂತಿದ್ರು ಕಡ್ತಾಲಲ್ಲಿ. ಆ ತರ ಸಾಧನೆ ಮಾಡ್ಬೇಕು ಎಲ್ಲರೂ ಕೂಡ. ಪ್ರತಿ ಮಾಸ್ಟರ್ ಕೂಡ ಸಾಧನೆ ಮಾಡ್ಬೇಕು. ಬೇರೆ ಮಾರ್ಗ ಇಲ್ಲ ಮಾಸ್ಟರ್ಸ್. ಸಾಧನೆ, ಸಾಧನೆ, ಸಾಧನೆ. ಪ್ರತಿ ಜ್ಞಾನಿ ಕೂಡ ಇದೇ ಹೇಳೋದು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.